ಮೇವನ್ನು ಆಧರಿಸಿ ಯಾವಾಗ ಬೇಸಿಗೆನಲ್ಲಿ ಬರ್ತಾರೆ, ನಾವು ವರ್ಷ ಇಡೀ ಕುರಿ ಸಾಕ್ತಕ್ಕಂಥವ್ರು. ನಾವು ಹೋಗ್ತೀವಿ ವಲಸೆ, ಆ ಕಡೆ ಚನ್ನರಾಪಟ್ಟಣದ ಕಡೆ ಈ ಗದ್ದೆ ಕೂಳೆ ಬೀಳ್ತಾವಲ್ಲ, ಅದು ನಾವು ಹೋಗ್ತೀವಿ ಆ ಕಡೆ ಕೊಡ್ಕೊಂಡು. ನಮ್ಮಲ್ಲೂ ಇವತ್ತು ಸಾವಿರಾರು ಕುರಿಗಳಿದ್ದಾವೆ. ನೀವು ಕುರಿಗಾಯಿಗಳು ಅಂತ ಗುರುತಿಸ್ಬೇಕಾದ್ರೆ ನೀವು ಏನು ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಕುರಿಗಳನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೂ ನೀವು ರಿಜಿಸ್ಟ್ರೇಷನ್ ಮಾಡಿ ಈ ಸೌಲಭ್ಯಗಳನ್ನು ಎಲ್ಲ ಈಗಲೂ ಕೊಡ್ತಾ ಇದ್ದಾರೆ. ಮೆಡಿಷನ್ ಎಲ್ಲ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೆಡಿಷನ್ನ ಕೊಡಬೇಕು. ಅವರನ್ನು ಕುರಿಗಾಯಿಗಳು ಅಂತ ರಿಜಿಸ್ಟ್ರೇಷನನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ಸ್ವಂತ ಜಮೀನಲ್ಲಿ ಮೇಯಿಸ್ಕೊಂಡು, ಅವ್ರಿವ್ರ ಜಮೀನಲ್ಲಿ ಬಯಸ್ಕೊಂಡು, ಪಾಪ ಅವ್ರ ಕೈಲೆಲ್ಲ ಬಯಸ್ಕೊಂಡು ಅನ್ನಿಸ್ಕೊಂಡು, ಅದೇನಾಯ್ತು ಅಂದರೆ ಇವತ್ತು ಆರ್ಥಿಕ ಪ್ರಗತಿಗೆ ಭಾಳ ಉತ್ತಮ. ಬಿಲ್ಲಲ್ಲಿ ಏನು ಸೇರಿಸ್ಬೇಕು ಹೇಳಿ ಸ್ವಾಮಿ. ಹೇಳ್ದ್ ನಾವು ಸುಮ್ ಕುತ್ಗಳಿಂದ್ರೆ ಕುತ್ಕೊತಿಕೊಂಡು ಅವರೆಲ್ಲ ಹೇಳುವಾಗ ಅರ್ಧ ಗಂಟೆ ಕೊಡ್ಲಿಲ್ಲ ನಿಮ್ಗೆ. ಅದೇನು ನೀವು ಯಾಕೆ ಅರ್ಥ ಮಾಡಿಕೊಳ್ಳೋದು? ಯಾರಿಗೆ ನೋಡಿ ಎಷ್ಟು ನಿಮಿಷ ಸೇರಿಸ್ಬೇಕಂತ ಹೇಳಿ ಅಲ್ಲ. ನಾವು ಹೇಳೋವರೆಗೂ ನೀವು ಇದು ಮಾಡೋದಿಲ್ಲ. ಏನಾಗ್ಬೇಕು ಹೇಳಿ ನೀವು. ಆದರೆ ಈಗ ನೀವು ದಯಮಾಡಿ ಆ ಕುರಿಗಾಯಿಗಳನ್ನು ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುರಿಗಾಯಿಗಳನ್ನು ಆ ಲೀಸ್ಟ್ನಲ್ಲಿ ಸೇರಿಸ್ಕೋಬೇಕು, ಅವ್ರಿಗೂ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು. ಎರಡನೇದು, ನಾನು ಅರಣ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ನೀವೀಗ ಅಲ್ಲ ಈ ದೇಶನೇ ಡೀಮ್ಡ್ ಫಾರೆಸ್ಟ್ ಮಾಡಿದ್ದಾರೆ ಸೆಂಟ್ರಲ್ನಲ್ಲಿ. ಈ ದೇಶ ಏನು ಉಳಿದಿಲ್ಲ, ಎಲ್ಲವೂ ಅರಣ್ಯ ಪ್ರದೇಶಗಳು ಆಗೋಗಿದ್ದಾವೆ. ನಾವು ಬೇಡ ಅಂತಲೂ ಹೇಳೋದಿಲ್ಲ. ಹೌದೌದು, ಅದು ಡೀಮ್ಡ್ ಫಾರೆಸ್ಟ್ ಗೌರ್ಮೆಂಟ್ ತಡ್ರಿ. ಶಿವಲಿಂಗೌಡ ಅವ್ರು ಯಾಕೆ ಉತ್ತರ ಬಿಲ್ ಬಗ್ಗೆ ಅವ್ರಿಗೆ ಉತ್ತರ ಕೊಡ್ತೀವಿ. ಈಗ ಅಲ್ಲಿ ಅಂಗುರ್ಗುತ್ತಿ, ಕುರ್ಚಿನ ಗಿಡ, ತಡ್ರಿ ಸ್ವಾಮಿ, ಇರೋ ಫ್ಯಾಕ್ಟ್ರಿ ಹೇಳೋದಿಲ್ಲ, ಚರ್ಚೆ ಮಾಡ್ತೀರಿ. ಅನುಭವಿಸ್ತಾ ಇರೋ ಪ್ರಶ್ನೆ ಹೇಳ್ತೀನಿ ತಡ್ರಿ. ಅಂಗರ್ ಗಿಡ, ಕುರ್ಚಿನ ಗಿಡ ಏನು ನಿಮ್ಮ ಆಸ್ತಿ ಇಲ್ಲ, ನಿಮ್ಮ ಮರ ಮಲಿಕೆ ಇಲ್ಲ, ನಿಮ್ಮ ಯಾಂಥದ್ದು ಇಲ್ಲ. ಅಲ್ಲೇನು ಮಾಡಿದ್ದಾರೆ, ನಮ್ಮ ಡೀಮ್ಡ್ ಫಾರೆಸ್ಟ್ ಅಂತ ತಂದು ಒಂದು ಬೌಂಡ್ರಿ ಟ್ರಂಚ್ ಹೊಡೆದ್ಬಿಟ್ಟಿದ್ದಾರೆ. ಅವು ಹಿಂದೆ ಸನಾತನ ಧರ್ಮದಿಂದ, ಸನಾತನ ಕಾಲದಿಂದ, ನಮ್ಮ ಸಣ್ಣ ಹುಡುಗರಿಂದ ಅವು ಕುರಿ ಕಾಯಕ್ಕೆ ಇಟ್ಟಿದ್ದಂಥ ಜಾಗ ಮೀಸಲು. ಈಗ ಅದು ಯಾವ ಪುಣ್ಯಾತ್ಮ ಕೊಟ್ಟನೋ ಗೊತ್ತಿಲ್ಲ, ಅದು ಯಾವ ಕಾನೂನು ತೊಂದರೆ ಗೊತ್ತಿಲ್ಲ, ಅವೆಲ್ಲ ಡೀಮ್ಡ್ ಫಾರೆಸ್ಟ್ ಆಗಿದ್ದಾವೆ. ನೀವು ಯಾರೂ ಉಪಯೋಗಿಸ್ಕೊತಾ ಇಲ್ಲ. ಈಗೇನಾಗಿದೆ, ಆ ಅರಣ್ಯ ಪಾಲಕರನ್ನ ಹಾಕ್ತಿರಲ್ಲ, ಅವರೇ ತೊಂದರೆ ಕೊಡೋರು. ಈ ಕುರಿಗಾಯಿಗಳು ಬರ್ತಾರಲ್ಲ, ಅವ್ರಿಗೂ ಅವರೇ ತೊಂದರೆ ಕೊಡೋರು, ಊರಿನಲ್ಲಿರೋ ಕುರಿಕಾಯಿಗಳಿಗೂ ಅವರೇ ತೊಂದರೆ ಕೊಡೋರು. ದಯವಿಟ್ಟು ಮರ ಮಾಲಿಕೆ ಇಲ್ಲದೆ ಇರೋವಂಥದ್ದ ನಿಮ್ಮ ಗಿಡ ಏನು ನೆಡ್ತೀರಿ ಸೊಸಿಗಳನ್ನು, ಅವ್ಯಾವನೂ ನಾಶ ಪಡಿಸ್ತಾ ಇರ್ತಕ್ಕಂಥ ಭೂಮಿ ಎಲ್ಲ ಗ್ರಾಮಗಳಲ್ಲೂ 100 ಎಕರೆ 200 ಎಕರೆ 300 ಎಕರೆ ಇದೆ. ಆ ಪ್ರದೇಶದಲ್ಲಿ ಆ ಕುರಿನಾರು ಮೇಯ್ದು ಬದುಕಕ್ಕೆ ದಯವಿಟ್ಟು ಒಂದು ಕಾನೂನು ನೀವು ತಂದು ಅವ್ರಿಗೆ ಹೇಳಿ, ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ, ಆ ಸಾಕು ಆ ಡೀಮ್ಡ್ ಫಾರೆಸ್ಟ್ ನೀವೇನಾದ್ರು ಬೆಳೆಸೋದಾದ್ರೂ ಬೆಳೆಸಿ. ನಾವು ಮರ ಗಿಡ ಬೆಳೆಸ್ತೀರಿ, ಅದು ಮಾಡ್ತೀರಿ ಅಂದ್ರೆ ನಮ್ದೇನು ತಕರಾರಿಲ್ಲ. ನಿಜವಾಗಲೂ ಏನೂ ಬೆಳೆಸಲ್ಲ, ಸುಮ್ಮನೆ ಒಂದು ಟ್ರಂಚ್ ಮಾತ್ರ ಹೊಡೆದಾರೆ. ಅದ್ರೊಳಗೆ ಹೋದ್ರೇ ತಗೊಬಂದು ಕೇಸ್ ಕೊಡರೆ ಅವರು, ಕೇಸಿ ಸಿಗಾಕ್ಯಣರೆ ಅವರು. ಅದನ್ನ ಫಾರೆಸ್ಟ್ ಆಕ್ಟ್ ಹಿಡ್ಕೊಂಡು ಕೂತ್ಕೋತಾರೆ. ಅದಕ್ಕೆ ಸ್ವಲ್ಪ ಇದು ರಿಯಾಯಿತಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅಧ್ಯಕ್ಷ